ಹಲೋ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶಾಂಭವಿ ಮಂಜು ವ್ಲಾಗ್ಸ್. ಇವತ್ತು ರೆಡಿಯಾಗಿ ಒಂದು ಫಂಕ್ಷನ್ಗೆ ಹೋಗಬೇಕಿತ್ತು. ಹಂಗೆ ನಾವು ಅಮ್ಮರ ಮನೆಯದು ಬೇಸ್ಮೆಂಟ್ ಕನ್ಸ್ಟ್ರಕ್ಷನ್ ನಡೀತಿತ್ತಂತ ಅಲ್ಲಿಗೆ ಬಂದ್ವಿ. ಇನ್ನೇನು ಇವತ್ತಿಗೆ ಬೇಸ್ಮೆಂಟ್ ಕೆಲಸ ಮುಗಿಯುತ್ತೆ ಅನ್ಸುತ್ತೆ. ಇದೇನು ದೂರ ಇಲ್ಲ, ನಮ್ಮ ಮನೆಯಿಂದ 1 ನಿಮಿಷದಲ್ಲೇ ಬರ್ಬೋದು ಇಲ್ಲಿಗೆ. ನಿಮಗೆ ತೋರ್ಸೋಣ ಅಂತ ಅಷ್ಟೇ. ಅಲ್ಲಿಂದ ತಿಂಡಿ ತಿನ್ಕೊಂಡು ನಾವು ಹೊರಟಿದ್ದೆ ಸೀದಾ ನಾಯಕನಹಟ್ಟಿಗೆ, ಯಾಕಂದರೆ ಅಲ್ಲೇ ಫಂಕ್ಷನ್ ನಡೀತಿರೋದು. ಅಮ್ಮ ಮುಂಚೆನೇ ಕಾಲ್ ಮಾಡಿ ಮನೆಗೆ ಬಾ ಜೊತೆಲೆ ಹೋಗೋಣ ಅಂತ ಹೇಳಿದ್ರು, ಅದಕ್ಕೆ ನಾವು ಅಮ್ಮರ ಮನೆಗೆ ಹೋಗ್ತಿದ್ದೀವಿ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ನಮ್ಮಮ್ಮ ನೋಡಿ ಬೇಸ್ಮೆಂಟ್ ಕಟ್ಟಕ್ಕೆ ಲೇಬರ್ಸ್ ಬಂದಿದ್ದಾರಂತ ಅವ್ರಿಗೆ ಮಧ್ಯಾಹ್ನ ಊಟಕ್ಕೆ ಬೇಳೆ ಸಾರು ಮತ್ತು ರೈಸ್ ಮಾಡ್ತಿದ್ದಾರೆ. ಈಗಾಗಲೇ ತಿಂಡಿ ಮಾಡಿ ಕಳಿಸಿದ್ರು, ಮಧ್ಯಾಹ್ನಕ್ಕೆ ಬೇಕಲ್ಲ ಊಟ. ಊಟ ಆಯ್ತಾ? ಅಪ್ಪಾಜಿ ನೋಡಿ ಅಲ್ಲಿ ಊಟ ತಗೊಂಡು ಹೋಗ್ತಿದ್ದಾರೆ ಕೆಲಸದವರಿಗೆ. ಕ್ಲೀನಿಂಗ್ ಎಲ್ಲ ಮಾಡಿ ನಾವು ಸೀದಾ ಹೊರಟಿದ್ದೆ ಫಂಕ್ಷನಿಗೆ. ಅದರಲ್ಲಿ ನನ್ನ ಮಗ ಬಂದು ಫೋಟೋಸ್ ತೆಗಿಯಮ್ಮ ಅಂತ ನಿಂತ್ಕೊಂಡಿದ್ದಾನೆ. ನೋಡಿ ಯಾವ್ಯಾವ ರೀತಿ ಪೋಸ್ ಕೊಡ್ತಿದ್ದಾನೆ ಅಂತ. ಈಗಿನ ಮಕ್ಕಳಿಗೆ ಹೇಳ್ಕೊಡೋದೇ ಬೇಡ, ಅವರೇ ಕಲಿತಾರೆ ಎಲ್ಲಾನು. ನೋಡಿ ಪೋಸ್ ನೋಡಿ, ಜೋಬಲ್ಲಿ ಬೇರೆ ಕೈ ಇಟ್ಕೊತಿದ್ದಾನೆ, ಆ ಕಡೆ ತಿರುಗ್ತಿದ್ದಾನೆ. ಅವ್ನು ಫೋಟೋಶೂಟ್ ಮುಗಿಸ್ಕೊಂಡು ಸೀದಾ ಸರ್ಕಲಿಗೆ ಹೊರಟ್ವಿ ಗಿಫ್ಟ್ ತರೋಣ ಅಂತ. ನಾನು ನನ್ನ ಮಗಳು ಇಲ್ಲಿ ಬರ್ತಿದ್ವಿ, ನಾವು ಅಮ್ಮರಾಗಲೇ ಮುಂದೆ ಹೋಗ್ಬಿಟ್ರು. ನನ್ನ ಮಗಳು ನೋಡಿ ಕ್ಯಾಮ್ರಾ ನೋಡಿ ಏನು ಸ್ಮೈಲ್ ಕೊಡ್ತಿದ್ದಾಳೆ ಅಂತ. ಇದು ಆಕ್ಚುಲಿ ಚೆನ್ನಾಗಿರೋದು. ಮತ್ತಿದೇ ನೋಡಿ ನಮ್ಮ ನಾಯಕನಹಟ್ಟಿ ಸರ್ಕಲ್. ಎಲ್ಲ ಪರ್ಚೇಸ್ ಮಾಡ್ಕೊಂಡು ಈಗ ಫಂಕ್ಷನ್ ನಡೆಯೋ ಜಾಗಕ್ಕೆ ಹೋಗ್ತಿದ್ದೀವಿ. ವಿಡಿಯೋ ಮಾಡ್ಕೊಂಡು ಅಲ್ಲೇ ನಿಂತ್ಕೊಂಬೇಡ ಬೇಗ ಬಾ ಅಂತ ಹೇಳಿ ನಾವು ಅಮ್ಮ ನಮ್ಮ ಅಜ್ಜಿ ಹೋಗ್ತಿದ್ದಾರೆ ನೋಡಿ. ಅಲ್ಲೇ ಅಂಗಡಿ ನೋಡಿ ನನ್ನ ಮಗ ಏನಾದರೂ ಕೊಡಿಸಿ ಅಂತ ಹಠ ಮಾಡ್ದ, ಆದರೆ ಅಂಗಡಿಯಲ್ಲಿ ಯಾರೂ ಇರಲಿಲ್ಲ. ಮುಂದೆ ಕೊಡಿಸ್ತೀವಿ ಬಾರಪ್ಪ ಅಂತೇಳಿ ನಾನು ನಮ್ಮಮ್ಮ ನಮ್ಮ ಅಜ್ಜಿ ನನ್ನ ಮಗಳು ಆಲ್ರೆಡಿ ಲೇಟ್ ಆಗಿದೆ ಅಂತ ಈಶ್ವರ ಗುಡಿಗೆ ಮತ್ತು ತೇರಿಗೆ ಹೊರಗಡೆನೇ ಕೈ ಮುಕ್ಕೊಂಡು ಸೀದಾ ಫಂಕ್ಷನ್ ನಡೆಯೋ ಜಾಗಕ್ಕೆ ಹೋದ್ವಿ. ನಾವು ಹೋಗೋಷ್ಟೊತ್ತಿಗೆ ಆಗಲೇ ಫಂಕ್ಷನ್ದು ಶಾಸ್ತ್ರ ಎಲ್ಲ ಮುಗ್ದುಬಿಟ್ಟಿತ್ತು. ಮತ್ತು ನಾವು ಹೋಗಿ ಬಂದಿರೋ ರಿಲೇಟಿವ್ಸ್ನೆಲ್ಲ ಮಾತಾಡಿಸ್ಕೊಂಡು ಗಿಫ್ಟ್ ಕೊಡೋಕೆ ಹೋದ್ವಿ. ನಮ್ಮ ಕಡೆ ಗಿಫ್ಟ್ಸ್ನ ಮುಯಿ ಅಂತ ಅಂತೀವಿ ನೋಡಿ, ನಮ್ಮಮ್ಮ ಕೊಡ್ತಿದ್ದಾರೆ. ಈ ಪಾಪುದೇ ನೋಡಿ ಕೂದಲು ತೆಗ್ಸೋದು ಮತ್ತು ನಾಮಕರಣ ಶಾಸ್ತ್ರ ಇದ್ದಿದ್ದು. ಇಲ್ಲಿ ನಿಂತಿರೋದು ಪೂಜಾ ಅಂತೇಳಿ ನನ್ನ ಬೆಸ್ಟ್ ಫ್ರೆಂಡು. ಅವಳ ಫೇಸ್ ಕ್ಯಾಪ್ಚರ್ ಆಗಿಲ್ಲ. ನಾವಿಬ್ಬರು ತುಂಬ ಕ್ಲೋಸು, ತುಂಬ ಜೊತೆಗೆ ಆಡ್ಕೊಂಡೆಲ್ಲ ಬೆಳೆದಿದ್ದು. ಈಗ ನೋಡಿ ನಮ್ಮ ಅಜ್ಜಿ ತಂದಿರೋ ಗಿಫ್ಟ್ನ ಕೊಡ್ತಿದ್ದಾರೆ. ಆ ಪಾಪು ಸುಮ್ಮನೆ ಕುತ್ಕೊಂತಿರ್ಲಿಲ್ಲ, ತುಂಬ ಒದ್ದಾಡ್ತಿತ್ತು. ಅದಕ್ಕೆ ಅವನ್ನ ಅವ್ರ ಅಪ್ಪಾಜಿ ಕೈ ಕೊಟ್ಲು. ನೆಕ್ಸ್ಟ್ ನಾನು ಬಂದು ಅರಿಶಿನ ಕುಂಕುಮ ಇಟ್ಟು ತಂದಿರೋ ಗಿಫ್ಟ್ ಕೊಟ್ಟು, ಇನ್ನೂ ಊಟ ಆಗಿಲ್ಲ ಅಂತ ಎಲ್ಲರೂ ಹೊರಗಡೆ ಮಾತಾಡ್ಕೊಂಡು ಕೂತ್ಕೊಂಡ್ವಿ. ಒಂದು ಹಾಫ್ ಆನ್ ಅವರ್ ಆದಮೇಲೆ ಊಟ ರೆಡಿ ಆಗಿದೆ, ಬನ್ನಿ ಊಟಕ್ಕೆ ಅಂತ ಕರೆದ್ರು. ನಾವು ಬರೋಷ್ಟರಲ್ಲಿ ಒಂದು ಪಂಕ್ತಿ ಆಗಲೇ ಕೂತಿದ್ರು. ಇವ್ರದ್ದಾದ್ಮೇಲೆ ನಾವು ನೆಕ್ಸ್ಟ್ ಊಟ ಮುಗಿಸ್ಕೊಂಡು ತಿನ್ನೋ ಟೈಮಲ್ಲಿ ತಿನ್ಬೇಕು. ಯಾವಾಗ ನಾವು ನಾಳೆ ಬದುಕಿರ್ತೀವೋ ಇಲ್ವೋ, ಸಾಯ್ಬೇಕಾದ್ರೆ ತುಪ್ತಿಯಾಗಿ ಸಾಯ್ಬೇಕಂತ ನಮ್ಮ ಅಮ್ಮ ಹೇಳಿದ್ದಾರೆ. ತಿನ್ನೋ ಟೈಮಲ್ಲಿ ತಿಂತಾ ಹೊರಗಡೆ ಬಂದ್ವಿ. ಮಳೆ ಬಂದ್ಬಿಟ್ಟಿತ್ತು, ಫುಲ್ ನೆಲೆ ಎಲ್ಲ ಫುಲ್ ಕೆಸರಾಗ್ಬಿಟ್ಟಿತ್ತು. ಇದೇ ಶೆಡ್ಡಲ್ಲಿ ನೋಡಿ ನಾವು ಊಟ ಮಾಡಿದ್ದು. ಮಳೆ ಬಂದಿರೋದಕ್ಕೂ ಈ ಶೆಡ್ ಚೆನ್ನಾಗಿದೆ ಅಂದ್ಕೊಂಡು ಎಲ್ಲರೂ ಊಟ ಮುಗಿಸಿ ಹೊರಟ್ರು. ನಾವು ಕೂಡ ನಮ್ಮ ಪಯಣ ನಮ್ಮ ಊರ ಕಡೆ ಅಂದ್ಕೊಂಡು ನಮ್ಮ ಊರ ಕಡೆಗೆ ಹೊರಟ್ವಿ. ಮಕ್ಕಳು ಇಬ್ಬರು ಬೆಳಗ್ಗೆ ನಾಯಕನಹಟ್ಟಿಯಲ್ಲೇ ಇದ್ದರು. ಅಮ್ಮ ನಾವು ಬರ್ತೀವಿ ಅಂತ ಹೇಳಿದ್ರು, ಅದಕ್ಕೆ ಊರಿಗೆ ಕರ್ಕೊಂಡು ಹೊರಟ್ವಿ. ಫಂಕ್ಷನ್ ಎಲ್ಲ ಚೆನ್ನಾಗಿ ನಡೀತು, ಊಟನೂ ಕೂಡ ಚೆನ್ನಾಗಿತ್ತು. ಆದರೆ ನನಗೆ ತಿನ್ನೋಕ್ಕಾಗಲಿಲ್ಲ, ಸ್ವಲ್ಪ ಹುಷಾರಿರಲಿಲ್ಲ. ಅದಕ್ಕೆ ನೋಡು ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮಗೆ? ಹೊಡಿರಿ ಚಪ್ಪಾಳೆ ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ ಇಂಥ ದೇಶದ ಬಗ್ಗೆ ಕೆಡದ ಮಾತಾಡ್ತೀಯ ನೀನು. ಬೇರೆ ವೀಡಿಯೋಸ್ನೆಲ್ಲ ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಇನ್ನೇನು ನಮ್ಮ ಊರು ರೀಚ್ ಆಗೋ ಅಷ್ಟರಲ್ಲಿ ಮಳೆ ಬಂದುಬಿಡ್ತು. ಅದರಲ್ಲೇ ಮಳೆಗೆ ಒಂದು ಸ್ವಲ್ಪ ನೆಂದ್ಕೊಂಡ್ವಿ. ಅದಕ್ಕೆ ನಮ್ಮ ಮನೆಯವರು ಇಲ್ಲೇ ತಡಿ ಗಾಡಿ ನಿಲ್ಲಿಸಿ ಮಳೆ ಬಿಟ್ಮೇಲೆ ಹೋಗೋಣ ಅಂತ ಹೇಳಿದ್ರು. ಮಳೆ ನೋಡಿ ಎಷ್ಟು ಜೋರಾಗಿ ಬರ್ತಿದೆ ಅಂತ. ಮಳೆ ನಿಂತ ಮೇಲೆ ಮನೆ ಹತ್ರ ಹೋಗಿ ನೋಡಿದಾಗ ನಲ್ಲಿಗಳಿಗೆಲ್ಲ ಮೋಟ್ರ್ ಫಿಕ್ಸ್ ಮಾಡಿದ್ರು. ಈ ನಲ್ಲಿಗಳಿಗೆ ಪೈಪ್ಲೈನ್ ಮಾಡೋಕ್ಕೆ ರೋಡ್ನೆಲ್ಲ ಡ್ರಿಲ್ ಮಾಡಿಬಿಟ್ಟಿದ್ರು. ನೋಡಿ ರೋಡೆಲ್ಲ ಹೆಂಗೆ ಹಾಳಾಗ್ಬಿಟ್ಟಿದೆ ಅಂತ. ಅಷ್ಟೇ ಇವತ್ತಿನ ವ್ಲಾಗ್ ಆಗಿತ್ತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೂ ಇನ್ನು ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.